ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ರೋಹನ್ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಎಂಗೇಜ್ಮೆಂಟ್ ದಿನ ಸಿದ್ದು ಶಾರದನಿಗೆ ಬಾಯಿ ಬಂದಾಗೆ ನಮ್ಮ ತಾತ ಬೈದು ಕಳಿಸಿದ್ದಾರೆ, ಅಷ್ಟು ಅವಮಾನ ಮಾಡಿದ್ದಾರೆ. ಆದರೂ ಸಹ ಮೊನ್ನೆ ನಮ್ಮ ಮನೆಗೆ ಬಂದಿದ್ರಲ್ಲ, ಹಂಗಾದ್ರೆ ಏನರ್ಥ? ಅವ್ರ ಹತ್ರ ಏನಾದರೂ ನಮ್ಮಿಬ್ಬರಿಗೂ ಗೊತ್ತಿಲ್ಲದಲೇ ಇರೋ ಬಲವಾದ ಸಾಕ್ಷಿ ಏನಾದರೂ ಸಿಕ್ಕಿದೆಯಾ ಅಂತ ಅಂದಾಗ ರೋಹನ್ಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಹೊಸ ಆತಂಕ ಬೇರೆ ನನಗೆ ಶುರುವಾಗಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದಾಗ ರೋಹನ್ ಹೇಳ್ತಾ ಇರ್ತಾನೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಹೋಗಿ ಹೋಗಿ ಚಿಕ್ಕ ಮ್ಯಾಟರ್ಗೆಲ್ಲ ತಲೆ ಕೆಡಿಸ್ಕೊತಿದೆಯಲ್ಲ ಜ್ಯೋತಿಕಾ. ನಿಮ್ಮ ಮನೇಲಿ ಸಿದ್ದು ಶಾರದಾ ಮಾತಿಗೆ ನಯ ಪೈಸೆ ಬೆಲೆ ಕೊಡೋರು ಯಾರೂ ಇಲ್ಲ, ಅಂಥದ್ರಲ್ಲಿ ಏನಕ್ಕೆ ಇಷ್ಟೊಂಥರ ಆತಂಕ ನಿನಗೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನೀನು ಬೇರೆ ಅವಾಗವಾಗ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ರೀತಿ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತೀಯಾ. ಎಂಗೇಜ್ಮೆಂಟಲ್ಲಿ ಆಗಿರೋ ಘಟನೆ ನೆನ್ಕೊಂಡು ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ, ಇನ್ನು ಶೂಟೌಟ್ ಆದ್ಮೇಲಂತೂ ಮುಗ್ದೋಯ್ತು, ಅವ್ರನ್ನ ಕಂಡ್ರೆ ಆಗಲ್ಲ, ಆ ರೀತಿ ಎಲ್ಲರೂ ಸಿಡುಕ್ತಾರೆ. ಸೊ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಅವ್ರನ್ನ ಯಾರು ತಾನೇ ನಂಬ್ತಾರೆ? ನೋಡು ಜೋ, ಇನ್ಮೇಲೂ ಸಹ ನಿನ್ನ ಮನೆಗೆ ಹೋದ್ಮೇಲೆ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಸಂದರ್ಭನ ಸೃಷ್ಟಿ ಮಾಡು, ಎಲ್ಲರನ್ನೂ ನಿನ್ನ ಕಾಯಲ್ಲಿಟ್ಕೋ, ಯಾರಿಗೂ ಸಹ ಅನುಮಾನ ಬರಲ್ಲ ಅಂತ ಅಂದಾಗ, ನೋಡು ರೋಹನ್, ಅದ್ರ ಬಗ್ಗೆ ನೀನು ನನಗೆ ಲೆಕ್ಚರ್ ಕೊಡೋಕೆ ಬರಬೇಡ. ಮನೇಲಿ ಯಾವ ರೀತಿ ನಾನು ಎಲ್ಲರನ್ನೂ ಎಮೋಷನಲಲ್ಲಿ ಬ್ಲಾಕ್ ಮಾಡಬೇಕು, ಹಾಗೆ ಯಾವ ರೀತಿ ಎಲ್ಲರನ್ನೂ ನನ್ನ ಕಡೆ ಹೇಳ್ಕೋಬೇಕು, ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಲೆಕ್ಚರ್ ನೀನು ನನಗೆ ಕೊಡೋಕೆ ಬರಬೇಡ. ಆದರೆ ಪ್ರತಿ ಸಲ ಇವರಿಬ್ರು ಗೆಲ್ತಾ ಇದ್ದಾರಲ್ಲ, ಅದು ಹೇಗೆ? ನನಗೆ ಅದೆಲ್ಲ ಗೊತ್ತಿಲ್ಲ. ಫೈನಲಿ ಈ ಸಲ ನಾನು ಗೆಲ್ಲಬೇಕು, ಅವ್ರು ಸೋಲ್ಬೇಕು, ಅವ್ರ ಕಣ್ಣನ್ನು ನೋಡಿ ನಾನು ಎಂಜಾಯ್ ಮಾಡಬೇಕು ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ, ಇನ್ನು ಮುಂದೆ ಹಾಗೆ ಆಗುತ್ತೆ. ಇಷ್ಟು ದಿನ ನೀನು ಒಬ್ಬಳೇ ಇದ್ದೆ, ಇನ್ಮೇಲೆ ನಿನ್ನ ಜೊತೆ ನಾನು ಕೈ ಜೋಡಿಸ್ತೀನಿ, ಆಯಿತಾ? ಅವ್ರಿಗೆ ಎಂಥ ಏಟ್ ಕೊಡ್ತೀನಿ ಅಂತಂದರೆ ಇನ್ಯಾವತ್ತೂ ಸಹ ನಮ್ಮ ವಿಷಯಕ್ಕೆ ಬರಬಾರ್ದು, ತಲೆ ತಗ್ಸಿ ನೋಡ್ಕೋಬೇಕು, ಆ ರೀತಿ ನಾವು ಮಾಡೋಣ ಅಂತ ಅಂದಾಗ ಮಾತಿಗೇನು ರೋಹನ್ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕೇಳಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ರಿಯಾಲಿಟಿ ಯಾವ ರೀತಿ ಆಗ್ತದೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ವ ರೋಹನ್? ಆ ಶಾರದಾ ಸಿದ್ದು ಎಂಥವ್ರು ಅಂತಲೂ ಸಹ ನೀನು ನೋಡ್ತಾ ಇದೆಯಲ್ಲ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇವತ್ತು ಕೋರ್ಟಲ್ಲಿ ಸಹ ರಿಪೋರ್ಟು ಅದ್ಲು ಬದಲು ಆಗಿದೆ. ನನಗನ್ಸುತ್ತೆ ಒಂದೊಂದ್ಸಲ ಈ ಟೈಮ್ ಅನ್ನೋದು ಅವ್ರ ಕಡೆ ತಿರುಗಿಬಿಟ್ಟಿದೇನೋ ಅಂತ ಅಂದಾಗ, ಆ ರೀತಿ ಏನೂ ಆಗಿಲ್ಲ, ನೀನು ತಲೆ ಕೆಡಿಸ್ಕೊಬಿಡ ಜೋ ಅಂತ ಜ್ಯೋತಿಕನ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಗುರಾಯಿಸ್ಕೊಂಡು ರೋಹನ್ಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಅತಿಯಾದ ಸಲಹೆ ನನಗೂ ಬೇಡ, ನಿನಗೂ ಬೇಡ, ನಾವು ಫೋಕಸ್ ಏನಿದ್ರು ಗುರಿ ಕಡೆ ಮಾತ್ರ ಇರಬೇಕು, ಗೊತ್ತಾಯ್ತಾ ರೋಹನ್ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ತಿದ್ರೆ ಇವನಿಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬರ್ತಾ ಇರುತ್ತೆ. ಈ ಜ್ಯೋತಿಕಾ ಹೋಗ್ತಾ ಇರಬೇಕಾದ್ರೆ ರೋಹನ್ ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾನೆ, ಏನೇ ಆಗಲಿ ಜೋ, ಈ ದಿಮಾಕೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋದು, ಇದೇ ನನಗೆ ಪದೇ ಪದೇ ನಿನ್ನನ್ನು ಅಟ್ರ್ಯಾಕ್ಟ್ ಆಗೋ ರೀತಿ ಮಾಡ್ತಾ ಇರೋದು ಅಂತ ಒಬ್ಬೊಬ್ಬನೇ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಲಾಯರ್ ಪಾವನಿ ಅವರು ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಸಿದ್ದು ಮತ್ತು ಶಾರದಾ ಬರ್ತಾರೆ. ಬಂದ್ಬಿಟ್ಟು ಸಿದ್ದು ಕೈ ಮುಗಿದು, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಋಣನ ಯಾವ ರೀತಿ ತೀರಿಸ್ಬೇಕು ನನಗೊಂದು ಗೊತ್ತಿಲ್ಲ ಅಂತ ಅಂದಾಗ, ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ, ನನಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮ್ಮ ಶ್ರೀಮತಿ ಶಾರದಾ ಅವ್ರಿಗೆ ಹೇಳಬೇಕು, ಅವರು ಸಿಕ್ಕಾಬಟ್ಟೆ ಹೋರಾಟ ಮಾಡಿದ್ದಾರೆ, ಹಾಗಾಗಿ ನೀವು ಹೊರಗಡೆ ಬಂದಾಯಿತು, ಇಂಥ ಹೆಂಡತಿ ಸಿಗೋಕ್ಕೆ ಪುಣ್ಯ ಮಾಡಿದ್ದೀರಾ, ನೀವೆಂಥ ಸಂದರ್ಭದಲ್ಲಿ ಮದುವೆ ಆಗಿದ್ದೀರಾ ಅಂತ ಎಲ್ಲ ವಿಷಯನೂ ಶಾರದವ್ರು ಹೇಳಿದರು, ಆದರೆ ಇಂಥ ಹೆಂಡತಿ ಪಡೆಗೆ ನೀವು ತುಂಬ ಪುಣ್ಯ ಮಾಡಿರಬೇಕು ಅಂತ ಪಾವನಿ ಸಿದ್ದು ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ನಿಜವಾಗ್ಲೂ ಶಾರದಾ ಅವ್ರನ್ನ ನಿಮ್ಮ ಮದುವೆ ಆಗಿದ್ರಲ್ಲಿ ತಪ್ಪೇನೂ ಇಲ್ಲ, ಎಲ್ಲರ ವಿರುದ್ಧ ನೀವು ಮದುವೆ ಆಗಿದ್ದೀರಾ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಾ, ಅವ್ರದ್ದು ಮನಸ್ಸು ತುಂಬಾ ಒಳ್ಳೆಯದು, ಅಂಥದ್ರಲ್ಲಿ ತನ್ನವರಿಗೆ ಏನೇ ಕಷ್ಟ ಬಂದರೂ ಸಹ ಎಷ್ಟೇ ಕಷ್ಟ ಆಗಲಿ ಇವರು ಖಂಡಿತ ಹೋರಾಡ್ತಾರೆ, ಆ ಗುಣ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಪಾವನಿ ಹೇಳ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಂಥ ಮಾರಲ್ ಸಪೋರ್ಟ್ ಕೊಡೋ ಹೆಂಡ್ತಿನ ಯಾವತ್ತೂ ಕಳ್ಕೊಬೇಡಿ, ಒಂದು ನಿಜ ಹೇಳ, ನೀವಿಬ್ರು ದಂಪತಿಯಾಗಿ ನನ್ನನ್ನು ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಪಾವನಿ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾನು ಸಹ ತುಂಬ ಎಮೋಷನಲ್ ಆಗಿ ಹೇಳ್ತಾ ಇರ್ತಾಳೆ, ನೋಡಿ ಮೇಡಮ್, ಏನೇ ಆಗಲಿ ಇವತ್ತು ನಿಮ್ಮಿಂದ ನಮಗೆ ಬದುಕೆ ಬಂತು, ನಮ್ಮ ಜೀವನ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಎಲ್ಲ ಸರಿ ಹೋಯಿತು, ಥ್ಯಾಂಕ್ ಯು ಸೋ ಮಚ್. ಕೊಲ್ಲೋನೊಬ್ಬ ಇದ್ದರೆ ಕಾಯನೊಬ್ಬ ಇರ್ತಾನೆ ಅನ್ನೋ ಮಾತು ನಿಜ ಆಯಿತು, ನಿಮ್ಮಿಂದ ನಮ್ಮ ಮನೆಯವ್ರ ನಗು ಎಲ್ಲ ವಾಪಸ್ ಬಂತು, ಎಲ್ಲರೂ ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನೋಡಿ ಶಾರದವ್ರೆ, ಈ ರೀತಿ ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ, ನನಗೆ ಮುಜುಗರ ಆಗುತ್ತೆ. ಸಿದ್ಧಾರ್ಥ ಅವರು ಖಂಡಿತ ಯಾವುದು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು, ಕೋರ್ಟ್ ಕಟ್ಕಟೆಯಲ್ಲಿ ಇವರು ನೋಡಿದ ತಕ್ಷಣ ಅಂದ್ಕೊಂಡೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡೆ, ಇವ್ರನ್ನ ಹೇಗಾದರೂ ಮಾಡಿ ಹೊರಗಡೆ ತರಬೇಕಂತ ನಾನು ಈ ರೀತಿ ಡಿಸೈಡ್ ಮಾಡಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ನೀವೊಂಥರ ಮ್ಯಾಜಿಕ್ ಕಂಡ್ರೆ ಏನು ಗೊತ್ತಾ, ಇಂಥ ಸಂದರ್ಭ ಬಂದಾಗ ಎಲ್ಲರೂ ಕಣ್ಣೀರು ಹಾಕ್ಕೊಂಡು ಸೋಲನ್ನ ಒಪ್ಕೋತಾರೆ, ಆದರೆ ನೀವು ಕೊನೆವರೆಗೂ ಹೋರಾಡಿಬಿಟ್ರಿ, ನಿಮ್ಮ ಗಂಡನಿಗೋಸ್ಕರ ಹೋರಾಡಿದ್ದಕ್ಕೆ ಆ ಪ್ರತಿಫಲ ಹೋರಾಟನೇ ಇವತ್ತು ಸಿದ್ಧಾರ್ಥ ಅವರು ಇಲ್ಲಿ ಬಂದು ನಿಂತ್ಕೊಂಡಿರೋದು, ಇವ್ರನ್ನ ನಾವು ಖುಷಿಯಾಗಿ ನೋಡ್ತಾ ಇರೋದು ಕಣ್ರಿ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಶಾರದನ ಸಹ ನೋಡಿ ಮೇಡಮ್ ಇಷ್ಟೆಲ್ಲ ಹೊಗಳಿಕೆ ನಾನು ಅರ್ಹಳೆ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತಿನ ಗೆಲುವಿಗೆ ನೀವೇ ಕಾರಣ. ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನು ಕಾಪಾಡಿದ್ರಿ ಮೇಡಮ್ ಅಂತ ಥ್ಯಾಂಕ್ಸ್ ಹೇಳ್ತಾ ಇರಬೇಕಾದ್ರೆ ನೋಡಿದ್ರೆ ಇದರಲ್ಲಿ ನಿಮ್ಮ ದೊಡ್ಡ ಗುಣ ಎದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರು ನಾನೇನು ಮಾಡಿಲ್ಲ ಅನ್ನೋ ರೀತಿ ನಿಂತ್ಕೊಂಡಿರ್ತೀರಲ್ಲ. ನಿಜವಾಗ್ಲೂ ಆ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆಲ್ ದ ಬೆಸ್ಟ್ ಇಬ್ಬರಿಗೂ ಅಂತ ಖುಷಿಯಾಗಿ ವಿಶ್ ಮಾಡ್ತಾ ಇರ್ತಾರೆ. ಹಾಗೆ ಬೈ ದ ವೇ ಜ್ಯೋತಿಕಾ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಇದೆ ಅಂತ ಅನಿಸುತ್ತೆ ಅಂತ ಅಂದಾಗ ಹಾಗೇನಿಲ್ಲ ಮೇಡಮ್. ಹಿಂದೆ ನಡೆದಿದ್ದ ಕೆಲವು ಘಟನೆಗಳನ್ನು ನೆನೆಸ್ಕೊಂಡು ಅವ್ರು ಈ ರೀತಿ ಆಡ್ತಿದ್ದಾರೆ ಅಷ್ಟೇ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಯಾಕೆ ಮೇಡಮ್ ಈ ರೀತಿ ಹೇಳ್ತಾ ಇದ್ದೀರಾ, ಏನಾಯಿತು ಅಂತ ಅಂದಾಗ ಯಾಕಿಲ್ಲ, ಪೊಲೀಸ್ ಒಬ್ಬ ಅಧಿಕಾರಿಗೆ ದುಡ್ಡು ಕೊಟ್ಟು ರಿಪೋರ್ಟ್ನ ಅದ್ಲು ಬದಲು ಮಾಡೋಕ್ಕೆ ಹೇಳಿದ್ದಾರೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಂದರೆ ನೀವು ಹಿಡಿದಿರೋ ಗನ್ನಿಂದಲೇ ಶೂಟ್ ಆಗಿದೆ ಅನ್ನೋ ರೀತಿ ಫಾರೆನ್ಸಿಕ್ ರಿಪೋರ್ಟ್ ಬರೋ ರೀತಿ ಮಾಡೋಕ್ಕೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಮೇಡಮ್ ಹೇಳ್ತಿದ್ದೀರಾ, ಇದು ನಿಜವಾಗ್ಲೂ ನಿಜನಾ ಅಂತ ಅನ್ಬೇಕಾದ್ರೆ ಇಟ್ಸ್ ಟ್ರೂ, ನಾನು ಯಾಕೆ ಸುಳ್ಳು ಹೇಳಲಿ, ಬಟ್ ನಿಮಗಿದು ಶಾಕಿಂಗ್ ನ್ಯೂಸು, ಆದರೆ ಖಂಡಿತ ಇದು ನಿಜನೇ ಸಿದ್ಧಾರ್ಥ ಅವರೇ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಇದೆ, ಸ್ವಲ್ಪ ಹುಷಾರಾಗಿರಿ ನೀವಿಬ್ಬರು. ಬಟ್ ನಿಮ್ಮ ಲಕ್ ಏನು ಅಂತ ಅಂದರೆ ಫಾರೆನ್ಸಿಕ್ ರಿಪೋರ್ಟ್ ಮಾಡೋ ಫ್ರೆಂಡು ನನಗೆ ತುಂಬ ಕ್ಲೋಸು, ಅವ್ನ ಮೈಂಡು ಚೆನ್ನಾಗಿತ್ತು. ಹಾಗೆ ಅವನು ಒಳ್ಳೆ ಮನುಷ್ಯ ಆಗಿರೋದ್ರಿಂದ ರಿಪೋರ್ಟ್ ಯಾವ ರೀತಿ ಬರುತ್ತೋ ಅದೇ ರೀತಿ ಕೊಟ್ಬಿಟ್ಟ. ಹಂಗಾಗಿ ನೀವು ಬಚಾವಾದರೆ, ಇಲ್ಲ ಅಂತ ಅಂದರೆ ಜೈಲ್ ಕಂಬಿಯಿಂದೆ ನೀವಿರಬೇಕಿತ್ತು ಅಂತ ಲಾಯರ್ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ಬೆನ್ನಿಂದೆ ಸುಮಾರು ವಿಚಾರಗಳು ನಡೀತಿದ್ದಾವೆ, ಅದು ನಿಮಗೆ ಗೊತ್ತಾಗ್ತಿಲ್ಲ. ನೀವಿಬ್ಬರು ಹುಷಾರಾಗಿರಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳಿ ವಿಶ್ ಮಾಡಿ ಈ ಕಡೆ ಲಾಯರ್ ಹೋಗ್ತಾ ಇದ್ದರೆ ಇವರು ಅವ್ರನ್ನ ಕಳಿಸ್ಕೊಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕನ ನೆನೆಸ್ಕೋತಾ ಇರ್ತಾರೆ. ಈ ಶಾರದಾ ಸಿಕ್ಕಾಬಟ್ಟೆ ಎಮೋಷನಲ್ ಆಗಿ, ಅಲ್ಲ ಸರ್ ಏನಾಗಿದೆ ಜ್ಯೋತಿಕನಿಗೆ, ನಾವು ನೋಡಿದರೆ ಪ್ರತಿ ಕ್ಷಣ ಅವಳು ಚೆನ್ನಾಗಿರಲಿ ಅಂತ ಬಯಸ್ತೀವಿ, ಇವಳು ನಮ್ಮ ಮೇಲೆ ಇಷ್ಟೊಂಥರ ಹಾಗೆ ಸಾಧಿಸ್ತಿದ್ದಾಳಲ್ಲ, ನಮ್ಮನ್ನು ಜೈಲಿಗೆ ಕಳಿಸಿದರೆ ಅವಳಿಗೆ ಏನು ಸಿಗುತ್ತೆ ಅಂತ ಅನ್ಬೇಕಾದ್ರೆ ಹೋಗ್ಲಿ ಬಿಡಿ ಶಾರದವ್ರೆ, ಅವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಅನಿಸುತ್ತೆ, ದೇವ್ರ ಮೇಲೆ ಭಾರ ಹಾಕಿ ನಾವೇ ಮುಂದಿನ ಹೆಜ್ಜೆ ಇಡೋಣ, ತಲೆ ಕೆಡಿಸ್ಕೋಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ತಾತ ಮತ್ತು ಸುಮಿತ್ರ ಬರ್ತಾ ಇರಬೇಕಾದ್ರೆ ಬನ್ನಿ ಸರ್ ಮಾತಾಡ್ಸ್ಕೊಬರೋಣ ಅಂತ ಸಿದ್ದು ಶಾರದಾ ಹೋಗ್ತಾ ಇರ್ತಾರೆ. ಸಿದ್ದು ಮತ್ತು ಶಾರದನ ನೋಡಿ ತಾತ ಕೋಪ ಮಾಡಿಕೊಂಡು, ಈ ಜಗತ್ತು ಚಿಕ್ಕದು ಅಥವಾ ನಮ್ಮ ಗ್ರಹಚಾರ ಚಿಕ್ಕದಾಗಿ ಈ ರೀತಿ ಆಗ್ತಿದೆಯೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ. ನೋಡಬಾರ್ದು ಮುಖಗಳೆಲ್ಲ ಸಹ ಎದುರುಗಡೆ ಬರ್ತಾ ಇರ್ತವೆ, ಯಾವಾಗಲೂ ಇದೇ ಮುಖಗಳನ್ನ ನಾವು ನೋಡಬೇಕು ಅಂತ ಅಂದಾಗ ಯಾಕೆ ತಾತ ಆ ರೀತಿ ಅಂತೀರಾ, ನಾವೇನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ವಾ ಅಂತ ಅನ್ಬೇಕಾದ್ರೆ ಸಾಕಮ್ಮ ಸಾಕು, ನೀನು ಸವಾಸನೆ ಸಾಕು, ಇನ್ನೇನು ಮಾತಾಡಬೇಡ ಅಂತ ಸುಮಿತ್ರ ಕೈ ಮುಗ್ದು ಹೇಳ್ತಾ ಇದ್ರೆ ಈ ಕಡೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ನಮ್ಮ ಪಾಡು ನಮ್ಮನ್ನ ಇರಕ್ಕೆ ಬಿಡಿ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಯಾಕತ್ತೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಸಾಕ್ಷಿ ಕೊಟ್ಟಿದ ತಕ್ಷಣ ನಾನೇನು, ನನ್ನ ಕ್ಯಾರೆಕ್ಟರ್ ಏನು ಅಂತ ಆ ಜಡ್ಜು ನಿರೂಪಿಸಿದ್ರು, ಆದರೆ ಹುಟ್ಟಾಗಿಂದ ನಿಮ್ಮ ಜೊತೆಲೇ ಇದ್ದೀನಿ, ನೀವೇ ನನ್ನ ಕೈ ತುತ್ತಾಕಿ ಬೆಳೆಸಿದ್ದೀರಾ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ತಾತ ಕೋಪ ಮಾಡಿಕೊಂಡು, ಸಾಕು ಸಾಕು ನಾಟಕನ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ, ಈ ಪ್ರಪಂಚದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗುತ್ತೆ ಅನ್ನೋದನ್ನು ಸಾಬೀತುಪಡಿಸ್ಬಿಟ್ಟೆ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ನೀನು ಫೇಕ್ ರಿಪೋರ್ಟ್ ತರಿಸಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನನ್ನು ಯಾವತ್ತೂ ನಂಬಲ್ಲ ಅಂತ ಅಂದಾಗ ಅಯ್ಯೋ ತಾತ ನಾನೇಕೆ ಅಂತ ಕೆಲಸ ಮಾಡಲಿ, ನಾನು ಯಾವ ಕೆಲಸನೂ ಮಾಡಿಲ್ಲ, ನನ್ನನ್ನು ನಂಬಿ ಅಂತ ಅನ್ಬೇಕಾದ್ರೆ ಏನೇ ಹೇಳು ನಿನ್ನನ್ನಂತೂ ನಂಬಲ್ಲ, ಈ ಜನ್ಮದಲ್ಲಿ ನಿನ್ನನ್ನು ಕ್ಷಮಿಸಲ್ಲ ಅಂತ ತಾತ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ಈ ಶಾರದಾ ಕೈಲಿ ಗನ್ನಿತ್ತು, ನೀನು ಕಿತ್ಕೊಳ್ಳೋಕೆ ಹೋದೆ, ಶೂಟೌಟ್ ಆಯಿತು, ಆದರೆ ರಿಪೋರ್ಟ್ ನೋಡಿದರೆ ಆ ಗನ್ನಿಂದ ಬುಲೆಟೇ ಬಂದಿಲ್ಲ ಅಂತ ಬರ್ತಿದೆಯಲ್ಲ, ಹಾಗಾದರೆ ಇದರಿಂದ ಸಿಕ್ಕಾಬಟ್ಟೆ ದುಡ್ಡು ಸುರಿದಿದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಸುಮಿತ್ರನು ಸಹ ಕೋಪ ಮಾಡಿಕೊಂಡು, ಹೌದು ಮಾವ ಸರಿಯಾಗಿ ಹೇಳಿದ್ರಿ, ಇವರಿಬ್ಬರು ಚಾಣಾಕ್ಷತನ ಯಾವ ಮಟ್ಟವರೆಗೂ ಬಂದಿದೆ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಅಂತ ಬೈತಾ ಇರ್ತಾಳೆ. ಈ ಶಾರದಾ ಕೈಲಿ ಗನ್ನಿತ್ತು, ಅವಳನ್ನ ಉಳ್ಸೋಕ್ಕೋಸ್ಕರ ನೀನು ಜೈಲಿಗೆ ಹೋದೆ, ಈಗ ನಿನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಫೇಕ್ ರಿಪೋರ್ಟ್ನ ತಂದು ಹೊರಗಡೆ ಬಂದೆ, ನಮ್ಮನೆ ಮೊಮ್ಮಗ ತುಂಬ ಚಾಣಕ್ಯ, ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಚೆನ್ನಾಗಿ ಕಂಪನಿನ ನಡೆಸ್ಕೊಂಡು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀನೇನು ಮಾಡಿದೆ, ಈ ಥರ ಫೇಕ್ ರಿಪೋರ್ಟ್ ತರೋಕ್ಕೂ ಸಹ ನಿಂತುಬಿಟ್ಟಿದೆಯಾ ಅಂತ ಅಂದಾಗ ಸಿದ್ದು ಶಾರದಾ ಏನು ಮಾತಾಡದೆ ಸೈಲೆಂಟಾಗಿ ಅವ್ರ ಮುಖನ ನೋಡ್ತಾ ಇರ್ತಾರೆ. ಹಾಗೆ ನನ್ನ ಮಾಂಗಲ್ಯನ ಕಿತ್ಕೊಳಕ್ಕೆ ಬಂದವಳೇನೋ, ನಿನ್ನನ್ನು ಯಾವತ್ತೂ ನಾವು ಕ್ಷಮಿಸಲ್ಲ, ನಮ್ಮ ಪಾಡಿ ನಮ್ಮನ್ನು ಬದುಕೋಕ್ಕೆ ಬಿಟ್ಬಿಡಿ, ನಿಮ್ಮ ಮುಖಗಳನ್ನು ನಮಗೆ ತೋರಿಸ್ಬೇಡಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಆಡೋ ಮಾತೆಲ್ಲ ಹಾಡಿ ಈ ಕಡೆ ತಾತ ಮತ್ತು ಸುಮಿತ್ರ ಕಾರತ್ತಿ ಹೋಗ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಶಾರದಾ ಇನ್ನೊಂದು ಕಡೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನಿಂತಿರಬೇಕಾದ್ರೆ ಸಿದ್ದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಶಾರದಾರೆ ಒಂದು ನಿಮಿಷ ತುಂಬ ಥ್ಯಾಂಕ್ಸ್ ಅಂತ ಅಂದಾಗ ಯಾಕೆ ಸರ್ ಅಂತ ಅನ್ಬೇಕಾದ್ರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೆ ಎಷ್ಟು ಕಷ್ಟ ಆಯಿತು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಪ್ರತಿ ಹೆಜ್ಜೆಯಲ್ಲೂ ಸಹ ನನ್ನ ಜೊತೆಯಾಗಿ ಇವತ್ತು ನನ್ನನ್ನು ಕಾಪಾಡಿಕೊಂಡು ಇಲ್ಲಿವರೆಗೂ ಕರ್ಕೊಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಕಣ್ರಿ, ನಿಮ್ಮಂಥ ಹೆಂಡತಿ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೀಗೆ ಶಾರದಾ ಸಿದ್ದು ಕೈ ಹಿಡ್ಕೊಂಡು, ಯಾಕೆ ಸರ್ ಈ ರೀತಿ ಮಾತಾಡ್ತಿದ್ದೀರಾ, ನಾನು ಮಾಡಿರೋ ಸಹಾಯ ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತಿದೆಯಾ, ಆದರೆ ನೀವು ಮಾಡಿರೋ ತ್ಯಾಗ ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ.
ಈ ನ್ಯಾಯವಾಗಿ ನೋಡಬೇಕು ಅಂತಂದರೆ ಯಾರೋ ಒಬ್ಬ ಕೋರ್ಟು ಕೇಸು ಎಲ್ಲ ನನ್ನ ಮೇಲೆ ಬರಬೇಕಿತ್ತು. ಆದರೆ ನೀವು ಒಂದೇ ಒಂದು ಕ್ಷಣ ಯೋಚನೆ ಮಾಡದೆ ಈ ತಪ್ಪನ್ನೆಲ್ಲ ನಿಮ್ಮ ಮೇಲೆ ಹಾಕೊಂಡು ಜೈಲಿಗೆ ಹೋದ್ರಿ ಸರ್. ಯಾಕೆ ಸರ್ ಅದನ್ನೆಲ್ಲ ಮರ್ತು ಬಿಟ್ರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಮತ್ತು ದೀಪು ಕುಗ್ಬಾರ್ದು ಅಂತ ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರ ಸರ್. ಅಂಥದ್ರಲ್ಲಿ ನಾನು ಮಾಡೋದು ಚಿಕ್ಕ ಅಂದರೆ ಎಲ್ಪು, ಇದು ನಿಮ್ಮ ಋಣಕ್ಕೆ ಸಮಾನ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಹೌದು ಶಾರದವ್ರೆ, ಜೀವನ ಪೂರ್ತಿ ನಿನಗೆ ನಾನು ನನಗೆ ನೀನು ಅಂತ ಬದುಕೋದೇ ಜೀವನ ಅಲ್ವಾ. ನಮ್ಮ ಮದುವೆ ಯಾವುದಾದ್ರೂ ರೀತಿ ಆಯಿತು, ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಸಪ್ತಪದಿ ತುಳಿಲಿಲ್ಲ. ಹಾಗೆ ಎಲ್ಲರ ಆಶೀರ್ವಾದ ಪಡ್ಕೊಂಡು ನಿಮಗೆ ತಾಳಿ ಕಟ್ಟಲಿಲ್ಲ ಶಾರದವ್ರೆ. ಆದರೆ ಮದುವೆಲಿ ಆಗ್ಬೇಕಾದ್ರೆ ಪದ್ಧತಿಗಳೆಲ್ಲನೂ ಚಾಚು ಚಪ್ತ ನಿಮ್ಮ ಜೀವನದಲ್ಲಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ತಾ ಇರ್ತೀನಿ. ಹಾಗೆ ನಿಮ್ಮನ್ನು ಬಿಟ್ಟು ನಾನು ಒಂದು ಹೆಜ್ಜೆನೂ ಮುಂದಿಡಲ್ಲ ಶಾರದವ್ರೆ. ನನ್ನ ಬದುಕಿನ ಪ್ರತಿ ಕ್ಷಣನೂ ಸಹ ನೀವು ನನಗೆ ಬೇಕು ಅಂತ ಹೇಳ್ತಾ ಇರ್ತೀನಿ. ಹಾಗೆ ಶಾರದಾ ಮತ್ತೆ ಹೇಳ್ತಾ ಇರ್ತಾಳೆ, ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಯಾವತ್ತೂ ಸಹ ನಾವು ಒಬ್ರನ್ನೊಬ್ರನ್ನ ಬಿಟ್ಕೊಡ್ಬಾರ್ದು, ಆ ರೀತಿ ಬದುಕಿ ತೋರಿಸೋಣ ಅಂತ ಅಂದಾಗ ಹೌದು ಶಾರದವ್ರೆ, ಇದು ನನ್ನ ಹೆಂಡತಿ ಮಾತಂದ್ರೆ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಪ್ರೆಸ್ ರಿಪೋರ್ಟರೆಲ್ಲರೂ ಸಹ ಶಾರದಾ ಸಿದ್ದು ಮುಂದೆ ಬರ್ತಾರೆ. ಪ್ರೆಸ್ಸರು ಬಂದು ಹೇಳ್ತಾ ಇರ್ತಾರೆ, ಕೊನೆಗಳಿಗೆಯಲ್ಲಿ ಕೇಸ್ ನಿಮ್ಮಂತೆ ಆಯ್ತಲ್ಲ, ಯಾವ ರೀತಿ ಅನಿಸ್ತಿದೆ ಅಂತ ಅಂದಾಗ ತುಂಬಾ ಖುಷಿ ಆಗ್ತಿದೆ. ಹೆಚ್ಚು ಕಮ್ಮಿ ನಾನು ಇವ್ರನ್ನ ಕಳ್ಕೊಂಡೇ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಎಷ್ಟೋ ಲಾರ್ಗಳನ್ನು ಕೈ ಕಾಲು ಹಿಡಿದೆ, ಆದರೂ ಸಹ ಯಾರೂ ಒಪ್ಪಲಿಲ್ಲ. ಆದರೆ ಮೇಡಮ್ ಬಂದಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮುಖ್ಯವಾಗಿ ನನ್ನ ಬೆನ್ನಬಲಾಗಿ ಯಾರ್ಯಾರು ಇದರಲ್ಲಿ ನಿಂತಿದ್ರೆ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೆ ಇದೆಲ್ಲದ್ರ ಹಿಂದೆ ಕಾಣದ ಕೈ ಏನಾದರೂ ಇದೆ ಅಂತ ನಿಮಗೆ ಅನಿಸ್ತಿದೆಯಾ ಅಂತ ರಿಪೋರ್ಟರ್ ಕೇಳ್ತಿರ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಇಷ್ಟಪಡಲ್ಲ ಮೇಡಮ್. ಇದ್ರೂ ಇರ್ಬೋದು, ಇಲ್ದೇ ಇದ್ರೂ ಇರ್ಬೋದು ಮೇಡಮ್. ಆದರೆ ತಪ್ಪು ಮಾಡಿದವ್ರಿಗೆ ಕಾನೂನು ಖಂಡಿತ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ನಂಬಿದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಎಷ್ಟೇ ದೊಡ್ಡವರಾದರೂ ಸಹ ಕಾನೂನಿನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ದೇವರು ಸಹ ನಮ್ಮ ಪರ ಇದ್ದ ಅಂತ ನಮಗೆ ಗೊತ್ತಾಯಿತು. ಖಂಡಿತ ಕಾನೂನು ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಸಹ ಸಿದ್ದು ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಒಟ್ಟಾರೆ ಜನಗಳೆಲ್ಲರೂ ಸಹ ಸಿದ್ದು ಶಾರದನಿಗೆ ಕಾಯ್ತಾ ಇರಬೇಕಾದ್ರೆ ಸಿದ್ದು ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಬಂದು ತನ್ನ ಅಮ್ಮನ ಹಗ್ ಮಾಡ್ತಾ ಇದ್ರೆ ವಿಮಲ ಅಂತೂ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ವಠಾರದವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ, ನೋಡಿ ಸಿದ್ಧಾರ್ಥ ಸರ್, ನೀವೇನು ತಪ್ಪು ಮಾಡಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಅಂತೂ ಇಂತೂ ಬಂದ್ರಲ್ಲ ಅಂತ ಅಂದಾಗ ಹೌದು, ನಾನು ಖಂಡಿತ ಅಪರಾಧಿ ಅಲ್ಲ, ಯಾವ ಕೆಲಸನೂ ಸಹ ನಾನು ಮಾಡಿಲ್ಲ, ಅದು ಇವಾಗ ಸಾಬೀತಾಯಿತು ಅಂದಾಗ ಹೌದು ಸರ್, ನಿಮ್ಮದು ಮನಸ್ಸು ಎಂಥದ್ದಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ ಅಂತ ವಠಾರದವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ. ಈಗ ಯಾರೋ ಏನೋ ಕೆಟ್ಟ ಕೆಲಸ ಮಾಡಿ ನಿಮ್ಮ ತಲೆ ಮೇಲೆ ಕಟ್ಟಿದ್ದಾರೆ ಅಷ್ಟೇ ಸರ್, ನೀವು ತಲೆ ಕೆಡಿಸ್ಕೋಬೇಡಿ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಕುಡ್ಕ ಮಂಜಣ್ಣ ಹೇಳ್ತಾ ಇರಬೇಕಾದ್ರೆ ಮಂಗಳಕ್ಕನೂ ಸಹ ಹೇಳ್ತಾ ಇರ್ತಾರೆ, ನಿಮ್ಮದು ಮನಸ್ಸು ಗೋವಿನಂಥ ಮನಸ್ಸು, ಯಾವತ್ತೂ ಗಟ್ಟಿಯಾಗಿ ಯಾರನ್ನೂ ಎದುರಿಸಿಲ್ಲ, ಮಾತಾಡಿಸಿಲ್ಲ, ಯಾರು ಕಷ್ಟ ಅಂತ ಅಂದರೆ ಬೇಗ ಕರಗೋ ಅಂತ ಒಳ್ಳೆ ಮನಸ್ಸು ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೀವು ಕೊಲೆ ಮಾಡಿದ್ದೀರಾ ಅಂತ ಹೇಳಿದರೆ ನಮ್ಮ ಕೈಲಿ ನಂಬೋಕ್ಕಾಗಲಿಲ್ಲ ಸರ್ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ಚು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಇವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಅಂತ ಎಲ್ಲ ಜನಗಳು ಹೀಳಾಯಿಸ್ತಾರೆ. ಆದರೆ ನೀವು ಹಾಗಲ್ಲ, ನನಗೆ ಸಪೋರ್ಟಾಗಿ ನಿಂತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಅನ್ಕೋಬೇಡಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ ಅಂತ ಕುಡ್ಕ ಮಂಜಣ್ಣ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾರೆ, ಒಳ್ಳೆ ಜನಗಳ ಹಿಂದೆ ಒಳ್ಳೆಯವರೇ ಸರ್ ಇರೋದು ಇವತ್ತು ಅರ್ಥ ಆಗಿದೆ ನಮಗೆ, ಖಂಡಿತ ಒಳ್ಳೆಯದಾಗುತ್ತೆ. ಬನ್ನಿ ಸರ್ ದೇವರಿಗೆ ದೀಪ ಹಚ್ಚೋಣ. ಇವತ್ತು ಕೇಸ್ ಗೆದ್ದು ಬರೋಕ್ಕೆ ಆ ದೇವರೇ ಕಾರಣ, ಪರಮಾತ್ಮ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಒಳಗಡೆ ನಡಿ ಆರತಿ ಮಾಡಬೇಕು, ಆರತಿ ತಗೋಬೇಕು ಆರತಿ ಅಂತ ಅಂದಾಗ ಅಲ್ಲಮ್ಮ ನಾನೇನಾದರೂ ಇದ್ದಾಗಿದ್ದಿದ್ದೀನ, ನನಗೇನಕ್ಕೆ ಆರತಿ ಅಂತ ಅಂದಾಗ ಇದು ಒಂಥರ ಯುದ್ಧ ಕಣೋ, ನಾನೆಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಅಪ್ಪ ಅಂತ ಓಡೋಡಿ ಬಂದು ಹಗ್ ಮಾಡ್ಕೊತಿರ್ಬೇಕಾದ್ರೆ ನೋಡ್ದ ನೀನು ಸೂಪರ್ ಮ್ಯಾನ್ಗೆ ಏನೂ ಆಗಿಲ್ಲ ಖುಷಿನ ಅಂತ ಅಂದಾಗ ಸರಿ ಬನ್ನಿ ಒಳಗಡೆ ಹೋಗೋಣ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಆಗಿನೊಂದು ಕಡೆ ಆರತಿನ ತೊಗೊಬಂದ್ಬಿಟ್ಟು ನಮ್ಮಣ್ಣನಿಗೆ ಯಾವುದೇ ರೀತಿ ದೃಷ್ಟಿ ಆಗ್ತಿರಲಿ ಆ ರೀತಿ ಆರತಿ ಮಾಡ್ತೀನಿ ಅಂತ ಆರತಿ ಮಾಡ್ತಾ ಇದ್ರೆ ಈ ಕಡೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.